ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ವೋ ನೋಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ಮಾರ್ನಿಂಗ್ ಫ್ರಮ್ ಡೆಲ್ಲಿ. ಸೊ ನಾವು 11 ಗಂಟೆ ಆಯಿತು, 11:15 ಆಯಿತು ರೀಚ್ ಆಗೋಷ್ಟರಲ್ಲಿ. ಸೊ ನಾವು ಇಲ್ಲಿಂದ ಇವಾಗ ಲಗೇಜ್ನ ಪ್ಲಾಟ್ಫಾರ್ಮ್ 1ನಲ್ಲಿ ಕ್ಲೋಕ್ ರೂಮ್ ಇದೆ, ಸೊ ಅಲ್ಲಿ ಲಗೇಜ್ನ ಇಟ್ಬಿಟ್ಟು ಅಲ್ಲಿಂದ ಫೋರ್ಟ್ ಅಂತ ಡಿಸೈಡ್ ಮಾಡಿದ್ದೀವಿ. ಫೋರ್ಟು, ಇಂಡಿಯಾ ಗೇಟು, ಅಲ್ಲಿಂದ ಲೋಟಸ್ ಟೆಂಪಲ್. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. ನಾವು ಕ್ಲೋಕ್ ರೂಮಲ್ಲಿ ಲಗೇಜು ಹಾಕ್ಬಿಟ್ಟು ಸೊ ಇಲ್ಲಿಂದ ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಫಸ್ಟ್ ನಾವು ರೆಡ್ ಫೋರ್ಟ್ ನೋಡೋಣ ಅಂತ. ಏನಕ್ಕಂದರೆ ರೆಡ್ ಫೋರ್ಟು ರೈಲ್ವೆ ಸ್ಟೇಷನ್ಗೆ ಹತ್ತಿರ ಇದೆ. ಸೊ ಹಾಗಾಗಿಬಿಟ್ಟು ಫಸ್ಟ್ ರೆಡ್ ಫೋರ್ಟ್ಗೆ ಹೋಗೋಣ ಅಂತ ಇಲ್ಲಿಂದ ಪ್ಲ್ಯಾನ್ ಆಗ್ತಿರೋದು ನಾವು. ವೀಕೆಂಡ್ ಬರಬೇಡಿ ಅಂತ ಹೇಳಿ. ಇವತ್ತು ಸಂಡೇ. ರೆಡ್ ಫೋರ್ಟ್ ನೋಡ್ಬೋದು, ಫುಲ್ ಜನ. ರೆಡ್ ಫೋರ್ಟಲ್ಲಿ ಫುಲ್ ಜನ ತುಂಬ್ಕೊಂಡಿರೋದು. ಏನು ಗುರು, ಎಲ್ಲ ಟೂರಿಸ್ಟ್ಗಳು ಒಂದೇ ದಿನ ಡೆಲ್ಲಿಗೆ ಬಂದವ್ರೆ ಅಂತ ಅನಿಸ್ತಿದೆ. ಎಲ್ಲ ರೆಡ್ ಫೋರ್ಟ್ಗೆ ಬಂದವ್ರೆ ಅಂತ ನೋಡ್ಬೋದು. ಅಲ್ಲಿಂದ ಇಲ್ಲಿ ತನಕ ನೋಡ್ರಿ, ಜಾತ್ರೆ ಥರ ಆಗೋಗಿತ್ತು. ನೋಡ್ಬೋದು ರೆಡ್ ಫೋರ್ಟ್ನ ಮೇಲ್ಗಡೆ ತ್ರಿವರ್ಣ ಧ್ವಜ. ಹಾಗೆ ಸರೌಂಡಿಂಗಲ್ಲಿ ಅಪಾರ ಜನಸ್ತೋಮ ನೆರೆದಿರೋದು. ಪರಮ್ ಯೋಧ ಸ್ಥಳ್. ಇಲ್ಲಿ ಒಳಗಡೆ ವಾರ್ ಮೆಮೋರಿಯಲ್ ಮತ್ತು ಇಂಡಿಯಾ ಗೇಟ್ ಇದೆ. ವಾರ್ ಮೆಮೋರಿಯಲ್. हम लोग आ गए इंडिया गेट. ಇಂಡಿಯಾ ಗೇಟಿಗೆ ಬಂದ್ವಿ ನಾವು. ಸುಭಾಷ್ ಚಂದ್ರ ಬೋಸ್ ಇದೆ. ನೋಡ್ಬೋದು, ಇಲ್ಲಿರೋದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ. ಈಗ ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಫುಲ್ಲು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದು ಇಂಡಿಯಾ ಗೇಟ್. ಕಡೆಗೆಲ್ಲ ಒಂದು ವಾಟರ್ ಫೌಂಟೇನ್ ಮಾಡಿದ್ದಾರೆ. ಸೊ ಅಲ್ಲಿಂದ ಹಿಡಿದು ಇಲ್ಲೆಲ್ಲ ಫುಲ್ಲು ಇದನ್ನ ನೀವು ಸ್ವಲ್ಪ ದಿಟ್ಟಿಸಿ ನೋಡಿದ್ರೆ ಇದ್ರ ಮೇಲೆ ಅಲ್ಲಿ ಹೆಸರುಗಳು ಕಾಣ್ತಿದ್ದಾವೆ.
ಸೊ ಅವೆಲ್ಲ ಹೆಸರುಗಳು ಏನು ಅಂತ ಹೇಳಿದ್ರೆ ನಮ್ಮ ಶಹೀದ ಜವಾನರ ಹೆಸರುಗಳು, ಅಮರರಾದಂತಹ ನಮ್ಮ ಸೈನಿಕರ ಯೋಧರ ಹೆಸರುಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಸೊ ಈ ಕಡೆ ಇಂಡಿಯಾ ಗೇಟ್ ಆದರೆ, ಈ ಕಡೆ ಹಿಂದ್ಗಡೆ ನೀವು ರೋಡ್ ಆ ಸೈಡ್ ಏನು ಎದುರುಗಡೆ ಕಾಣ್ತಿದೆಯಲ್ಲ ಅದು ರಾಷ್ಟ್ರಪತಿ ಭವನ್. ಹಾಗೆ ಇದು ನೋಡ್ರೋಸನ್ ಏರಿಯಾ. ಡ್ರೋನ್ ಹಾರಿಸೋ ಆಗಿಲ್ಲ ಇಲ್ಲಿ ಇಂಡಿಯಾ ಗೇಟ್ ಸರೌಂಡಿಂಗಲ್ಲಿ. ನಾವಿಲ್ಲಿ ಇಂಡಿಯಾ ಗೇಟ್ ಅಂಡರ್ ಪಾಸಿಂದ ನಾವು ಈ ಕಡೆ ರಾಷ್ಟ್ರಪತಿ ಭವನ್ ಕಡೆ ಹೋಗ್ತಾ ಇರೋದು. ಇಲ್ಲೇ ಇದೆ. ಸೊ ಈ ಕಡೆಯಿಂದ ಎಂಟ್ರಿ, ಸೊ ಈ ಕಡೆಯಿಂದ ಎಕ್ಸಿಟ್. ಸೊ ಇಲ್ಲಿಂದ ಈ ಕಡೆಯಿಂದ ರಾಷ್ಟ್ರಪತಿ ಭವನ್ ಕಡೆ, ಇದು ಓಪನ್ ಏರಿಯಾ. ಸೊ ಒಂದು ಕಡೆ ಎಂಟ್ರಿ ಆದರೆ ಈ ಕಡೆಯಿಂದ ನೀವು ಈ ಕಡೆಯಿಂದ ಹೋಗ್ಬೋದು. ಸೊ ಇಲ್ಲಿ ಒಳಗಡೆ ಏನು ಹಾಕಿದ್ದಾರೆ, ಗಾರ್ಡನ್ ಬಗ್ಗೆ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಭವನ್ಗೆಲ್ಲ ಇಲ್ಲಿ ಹಾಕಿದ್ದಾರೆ. ರಾಷ್ಟ್ರಪತಿ ಭವನ್ ಒಳಗಡೆ ಇರೋದು. ಇಲ್ಲಿಂದ ಎಕ್ಸಿಟ್. ಇಂಡಿಯಾ ಗೇಟ್ ಅಲ್ಲಿಂದ ನೋಡಿಕೊಂಡು ಅಂಡರ್ ಪಾಸಿಂದ ನಾವು ಇವಾಗ ರಾಷ್ಟ್ರಪತಿ ಭವನ್ ಕಡೆಗೆ ನಮ್ಮ ದೇಶದ ರಾಜಧಾನಿಯಲ್ಲಿ ಕನ್ನಡಿಗರು. ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಮಕ್ಕಳು, ಎಷ್ಟು ಜನ ದೊಡ್ಡವರು ಎಲ್ಲರೂ ಬಂದಿದ್ದಾರೆ. ಮಕ್ಕಳೆಲ್ಲ ಕೆಳಗೋದು. ನೋಡ್ಬೋದು, ಇದು ಕರ್ತವ್ಯ ಪಥ ಅಂತ. ಈ ದಾರಿಯಿಂದ ಈ ದಾರಿನ ಇದನ್ನ ಸೆಂಟ್ರಲ್ ಇರೋದನ್ನ ಕರ್ತವ್ಯ ಪಥ ಅಂತ ಹೇಳ್ತಿದಾರಂತೆ. ನಾವು ಇಂಡಿಯಾ ಗೇಟಿಂದ ಈ ಕಡೆ ಬಂದ್ವಿ. ಸೊ ನೋಡ್ಬೋದು ನೀವು ಎದುರುಗಡೆ ಕಾಣ್ತಿರುತ್ತೆ ರಾಷ್ಟ್ರಪತಿ ಭವನ್. ರಾಷ್ಟ್ರಪತಿ ಭವನ್ ನೀವು ನೋಡ್ತಿರೋದು ರಾಷ್ಟ್ರಪತಿ ಭವನ್. ಸೊ ಇದು ಮೇನ್ ಎಂಟ್ರೆನ್ಸು. ಸೊ ಇಲ್ಲಿಂದ ನೋಡ್ತಿರೋದು ನೀವು ಮೇನ್ ಎಂಟ್ರಿ. ಸೊ ಇಲ್ಲಿಂದ ಒಳಗೆ ಹೋಗೋಕ್ಕೆ ಸಿವಿಲಿಯನ್ಸಿಗೆ ಅಲವಿಲ್ಲ. ಸೊ ಗೇಟ್ ನಂಬರ್ 37, 38ರಿಂದ ಅಲವ್ ಇದೆ. ಸೊ 50 ರೂಪೀಸ್ ಚಾರ್ಜ್ ಅಂತೆ. ಸೊ 37, 38 ಬ್ಯಾಕ್ ಸೈಡ್ ಇದೆ. ಸೊ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಏನಕ್ಕಂದರೆ ನಾವು ಬೇರೆ ಪ್ಲೇಸ್ಗಳನ್ನ ಕವರ್ ಮಾಡಿಬಿಟ್ಟು ಮತ್ತೆ ವಾಪಸ್ ಏರ್ಪೋರ್ಟಿಗೆ ಹೋಗಬೇಕು. ಸೊ ಆದ ಕಾರಣ ಇಲ್ಲಿಂದನೇ ತೋರಿಸ್ತಾ ಇರೋದು. ದಿಲ್ಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇರೋದು. ದಿಲ್ಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೆಂಗಿದೆ. ಸೊ ಟಿಕೆಟ್ ತಗೊಳ್ಳೋದೇನೋ ಗೊತ್ತಿಲ್ಲ ನಮಗೆ, ಅದನ್ನೆಲ್ಲ ನೋಡ್ಕೊಂಡು ಕಲ್ಕೋಬೇಕು ಇವಾಗ. ನೀವು ನೋಡ್ಬೋದು ಇಲ್ಲಿ ಟ್ರೈನ್ ಎಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆ ಇಲ್ಲಿ. ಸೊ ದಿಲ್ಲಿ ಮೆಟ್ರೋ ಸ್ಪೆಷಾಲಿಟಿ. ಅಪ್ಕಮಿಂಗ್ ಸ್ಟಾಪ್ ಗ್ರೀನ್ ತೋರಿಸುತ್ತೆ. ಹಾಂ ಬೈ, ಮೆಟ್ರೋ ಸ್ಟೇಷನ್ ಒಳಗಡೆನೆ ಶಾಪಿಂಗ್ ಮಾಲು. ನಾವು ಯೆಲ್ಲೋ ಲೈನ್ನ ಚೇಂಜ್ ಮಾಡಿಬಿಟ್ಟು ಇವಾಗ ಪಿಂಕ್ ಲೈನ್ ಕಡೆ ಹೋಗ್ತಾ ಇರೋದು.
ಅಲ್ಲ, ಇಲ್ಲಿ ಕೂಡ ಮೆಟ್ರೋ ಫುಲ್ ರಶ್. ವೀಕೆಂಡ್ ಬಿಕಾಸ್ ಆಫ್ ವೀಕೆಂಡ್ ಇದ್ರೂ ರಶ್ ಫುಲ್ಲು. ये भाई लोगों ने हमें हेल्प किया इधर मेट्रो का एक ट्रेन छोड़ के दूसरे ट्रेन चेंज करने के लिए। हम लोग पहली बार दिल्ली का मेट्रो में घूम रहे हैं। थैंक यू भाई, ಇದು ಬೇರೆ ಯಾವುದಕ್ಕಲ್ಲ, ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗೋಕ್ಕೋಸ್ಕರ ಇಷ್ಟೊಂದು ಕ್ಯೂ ಇರೋದು. ಸೊ ನಾವು ಹೋಗ್ತಿರೋದು ಸರೋಜಿನಿ ಮಾರ್ಕೆಟ್ ಕಡೆ. ಸೊ ಸರೋಜಿನಿ ನಗರ್ ಮೆಟ್ರೋ ಸ್ಟೇಷನಲ್ಲಿ ಇಷ್ಟೊಂದು ಜನ ಇವಾಗ ಎಕ್ಸಿಟ್ ಆಗೋಕ್ಕೆ. ನೀವು ನೋಡ್ತಿರೋದು ಮೆಟ್ರೋ ಸ್ಟೇಷನ್ ಹೊರಗಡೆನೇ ಇದೆಲ್ಲ. ಸರೋಜಿನಿ ಮಾರ್ಕೆಟ್ ರೋಡೇ ಫುಲ್ಲು. ನೋಡ್ಬೋದು ಫುಲ್ ಕ್ರೌಡೆಡ್ ಬ್ಯುಸಿ ಏರಿಯಾ. ಸರೋಜಿನಿ ಮಾರ್ಕೆಟ್ ಎಂಟ್ರೆನ್ಸು ಈ ಕಡೆ ನೋಡ್ಬೋದು. ಇದನ್ನ ಸರೋಜಿನಿ ಮಾರ್ಕೆಟ್ ಎಂಟ್ರೆನ್ಸು. ಈ ಒಳಗಡೆ ಇಷ್ಟೊಂದು ಕ್ರೌಡ್ ಇದೆ. ಸೊ ಈ ಕಡೆ ಫುಲ್ ಮೆಟ್ರೋ ಮುಂದೆ ಕ್ಯೂ. ನೋಡ್ಬೋದು ಸರೋಜಿನಿ ಮಾರ್ಕೆಟ್. ಇದು ಮೆಟ್ರೋಯಿಂದ ಜಸ್ಟ್ ಹೊರಗಡೆ ಬಂದಿರೋದು. ಇದು ಇಷ್ಟೊಂದು ರಶ್ ಇದೆ ಇಲ್ಲಿ. ನಾವು ಶಾಪಿಂಗ್ ಮಾಡಿಕೊಂಡು ಶೂಸ್ ಓದಿದ್ದೆಲ್ಲ ತೊಗೊಂಡು ಇಲ್ಲಿಂದ ವಾಪಸ್ ಹೋಗ್ತಿದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ ರಶ್. ಇವಾಗ ನಾವು ಶಾಪಿಂಗ್ ಮಾಡ್ಕೊಂಡು ಇವಾಗ ಆಟೋದಲ್ಲಿ ಇಲ್ಲಿಂದ ಲೋಟಸ್ ಟೆಂಪಲ್ ಕಡೆ ಹೋಗ್ತಾ ಇರೋದು. ನೋಡ್ತಿರೋದು ಡೆಲ್ಲಿಯ ಸೂಪರ್ ಆಗಿರೋಂಥ ಬಸ್ ಹೋಯ್ತು ಹಿಂದೆ. ಸೊ ನಮ್ಮ ಬೆಂಗಳೂರಿನ ಬಸ್ಗಳ ಇರೋಷ್ಟು ಕಂಪೇರ್ ಮಾಡಿದ್ರೆ ಎಲ್ಲ ನಿಲ್ಲ. ಮತ್ತೆ ಟ್ರಾಫಿಕ್ಕಲ್ಲಿ ಸಿಕ್ಕೊಂಡ್ವಿ ಇವಾಗ. ಲೋಟಸ್ ಟೆಂಪಲ್. ಇಷ್ಟೊಂದು ಕ್ಯೂ. ಮಿನಿಮಮ್ 1 ಕಿಲೋಮೀಟರ್ ಮೇಲೆ ಇದೆ. ನೋಡ್ಬೋದು ಇಲ್ಲಿಂದ ಲೋಟಸ್ ಟೆಂಪಲ್ ವ್ಯೂ. 5 ಗಂಟೆ ಟೆಂಪಲ್ ಕ್ಲೋಸ್ ಆಗಿದೆ. ಸೊ ಹಾಗಾಗ್ಬಿಟ್ಟು ಎಲ್ಲರೂ ನುಗ್ತಿದ್ರು ಹಂಗೆ. ನೋಡ್ಬೋದು ಇದು ಲೋಟಸ್ ಹೌಸ್ ಹೆಂಗಿದೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದು ಒಪೆರಾ ಹೌಸ್ ಇದೆ. ಸೊ ಆ ಥರ ಇದೆ ಇದು ಲೋಟಸ್ ಟೆಂಪಲ್. ಆಸ್ಟ್ರೇಲಿಯಾ ಒಪೆರಾ ಹೌಸ್ ಈಕ್ವಲ್ ಟು. ನೋಡ್ಬೋದು 1000 ಜನ ಬಂದಿದ್ದಾರೆ. ಈಗ 5 ಗಂಟೆ ಟೈಮು, ಕ್ಲೋಸಿಂಗ್ ಟೈಮು. ಸೊ ಫುಲ್ ಬಿಸಿ. ಲೋಟಸ್ ಟೆಂಪಲ್ ಒಳಗಡೆ ನೋಡ್ಬೋದು. ಇಲ್ಲಿ ಲೋಟಸ್ ಓಪನ್ ಆಗಿದೆ. ಲೋಟಸ್ ಟೆಂಪಲ್ನ ನೋಡಿಕೊಂಡು ಹೊರಗಡೆ ಬಂದರೆ. ಸೊ ಅದು ಆ್ಯಕ್ಚುಲಿ ಧ್ಯಾನ ಮಂದಿರ. ಅದು ಹೊರಗಡೆ ಯಾವುದೇ ಥರ ದೇವರಾಗಲಿ ಏನಾಗಲಿ ಯಾವುದು ಪ್ರತಿಮೆ ಇಲ್ಲ. ಸೊ ಅದು ಆ್ಯಕ್ಚುಲಿ ಧ್ಯಾನ ಮಂದಿರ. ಅದು ನೋಡ್ಬೋದು ಹಿಂದ್ಗಡೆ. ಇಲ್ಲಿಂದ ನಾವು ಎಕ್ಸಿಟ್ ಕಡೆ ಹೋಗ್ತಾ ಇರೋದು.
ಅಲ್ಲಿದೆ. ಅವ್ರ ಹತ್ರ ಸುಮಾರು ಭಾಷೆಗಳಲ್ಲಿ ಇದ್ರ ಬಗ್ಗೆ ಏನು ಎಷ್ಟಂತ ಡೀಟೇಲ್ಸ್ ಇದೆ. ಇದು ನನ್ನ ಕನ್ನಡದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಹೊರಗಡೆ ಸುತ್ತಲೂ ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ, ಉದ್ಯಾನವನ ಇದೆ ಫುಲ್ ಉದ್ಯಾನವನ. ಫುಲ್ ಉದ್ಯಾನವನ ಇದೆ. ನಾವು ಲೋಟಸ್ ಟೆಂಪಲ್ ನೋಡ್ಕೊಂಡು ಇವಾಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಿದ್ದೀವಿ. ಸೊ ಈ ಕಡೆ ಎಲ್ಲ ಮಾರ್ಕೆಟ್. ಸೊ ನಮ್ಮ ಮೆಟ್ರೋ ಸ್ಟೇಷನ್ ಮೇಲ್ಗಡೆ ಇದೆ ಇಲ್ಲಿ. ಆ ಕಡೆಯಿಂದ ಇವಾಗ ನಾವು ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಲಗೇಜ್ನ ತೊಗೊಂಡು ಮತ್ತೆ ಮೆಟ್ರೋದಿಂದ ನಾವು ಏರ್ಪೋರ್ಟ್ ಕಡೆ ಹೋಗಬೇಕು. ಸೊ ಇದು ಇವಾಗಿರೋ ಟಾಸ್ಕು. ಕಾಲ್ಕಜಿ ಮಂದಿರ್ ಮೆಟ್ರೋ ಸ್ಟೇಷನಲ್ಲಿ ನಾವು ಟ್ರೈನಿಗೋಸ್ಕರ ವೇಟಿಂಗು. ಇಲ್ಲಿಂದ 14 ಸ್ಟಾಪ್ ಇದೆ. ಸೊ ರೆಡ್ ಫೋರ್ಟಿಗೆ ಇಳ್ಕೊಂಡು ರೆಡ್ ಫೋರ್ಟಿಂದ ನಾವು ಓಲ್ಡ್ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕು. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಬಂದರೆ ಇವು ಮಿಸ್ ಆಗಿರೋ ಜಾಗಗಳು ಇವೆಲ್ಲವೂ ಕವರ್ ಮಾಡುವ. ನೀವೇನಾದರೂ ಬಂದರೆ ಎದುರುಗಡೆ ಕಾಣ್ತಿರೋ ಪ್ಲೇಸ್ಗಳನ್ನ ಕವರ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ರೈಲ್ವೆ ಸ್ಟೇಷನ್ನು. ಸೊ ನಾವು ಇಲ್ಲಿ ಕ್ಲೋಕ್ ರೂಮಿಗೆ ಬಂದಿರೋದು ನಮ್ಮ ಲಗೇಜ್ನ ವಾಪಸ್ ತಗೊಳ್ಳೋಕ್ಕೆ. ನೀವು ಹಿಂದ್ಗಡೆ ನೋಡ್ತಿರೋ ಮೆಟ್ರೋ ಏಷ್ಯಾಸ್ ಇಂಡಿಯಾದ ಫಾಸ್ಟೆಸ್ಟ್ ಮೆಟ್ರೋ. ಸೊ ಇದು ನ್ಯೂ ಡೆಲ್ಲಿಯಿಂದ ಏರ್ಪೋರ್ಟ್ವರೆಗೂ ಕನೆಕ್ಟ್ ಆಗುತ್ತೆ. ಸೊ ಏರ್ಪೋರ್ಟಿಗೆ ಹೋಗಂತ ಎಕ್ಸ್ಪ್ರೆಸ್ ಲೈನ್ ಎಂಟ್ರಿ ಮಾಡಿದ್ದಾರೆ. ಸೊ ಇದು ಓನ್ಲಿ ಏರ್ಪೋರ್ಟ್ ರೂಟಿಗೆ ಮಾತ್ರ. ಸೊ ನೋಡ್ಬೋದು ಇವಾಗ ಪ್ರತಿ 10 ನಿಮಿಷಕ್ಕೆ ಒಂದೊಂದು ಟ್ರೈನ್ ಇದೆ. ಇವಾಗ ನೆಕ್ಸ್ಟ್ 9 ನಿಮಿಷಕ್ಕೆ ಒಂದು ಟ್ರೈನ್ ಇದೆ, 24 ನಿಮಿಷಕ್ಕೆ ಒಂದು, ಅಲ್ಲಿಂದ 39 ನಿಮಿಷಕ್ಕೆ ಒಂದು. ಸೊ ನಿಮ್ಗೆ ಗೊತ್ತೇ ಆಗಲ್ಲ ಎಲ್ಲಿ ನಿಂತಿದ್ದೀವಿ ಅಂತ. ಎದುರುಗಡೆ ನೋಡ್ಬೋದು ನೀವು, ಇದೇ ಡೋರ್ ಓಪನ್ ಆಗೋದು. ಆ ಥರ ಅಲ್ಲೊಂದಿದೆ. ಇದೇ ಭಾಗ. ಸೊ ಹೊರಗಡೆಯಿಂದ ನಾವು ಒಳಗಡೆ ಎಂಟ್ರಿ ಆದ್ವಿ ಮೆಟ್ರೋ ಟ್ರೈನಲ್ಲಿ. ಸೊ ಇದು ಡೈರೆಕ್ಟ್ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಓನ್ಲಿ 1 2 3 4 5 ಸ್ಟಾಪ್ಸು. ಸೊ 6 ಸ್ಟಾಪ್ ಏರ್ಪೋರ್ಟು ಅಷ್ಟೇ. ಸೊ ಈ ಥರ ಲಗೇಜ್ ಎಲ್ಲ ಇಟ್ಕೊಳ್ಳೋಕೆ ಈ ಥರ ಕಂಪಾರ್ಟ್ಮೆಂಟ್ಗಳು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಲೈನ್ ಯಾವಾಗ ಶುರು ಆಗುತ್ತೆ ಗೊತ್ತಿಲ್ಲ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಅನುಕೂಲ ಆಗುತ್ತೆ. ಏರ್ಪೋರ್ಟ್ ಹೋಗೋರು ಟೈಮ್ಗೆ ಅದಕ್ಕೋಸ್ಕರ